ಇವತ್ತಿನ ಎಪಿಸೋಡಲ್ಲಿ ಬಂದಿದ್ದೆ ರಾಜೀವ್ ಗೋಂಡಿ ಮತ್ತು ಲಿಖಿತ್ ಗೋಂಡಿ ಅಂತ ಅಪ್ಪ ಮಗ ಇವರಿಬ್ರು. ಇವರಲ್ಲಿ ಮಗ ಹಾಡು ಹೇಳ್ತಾನೆ. ಈ ಹಾಡಿಗೆ ಇವರಪ್ಪ ತೂ 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 ಅಂತ ಉಗಿತಾ ಮ್ಯೂಸಿಕ್ ಕೊಡ್ತಾರೆ. ಈ ಅದ್ಭುತವಾದ ಟ್ಯಾಲೆಂಟ್ ನೋಡಿ ಎಲ್ಲ ಜಡ್ಜಸ್ಗಳು ಇಂಪ್ರೆಸ್ ಆಗಿ ಈ ರಾಜೀವ್ ಗೋಂಡಿ ಅವರಿಗೆ ಸ್ಟಾರ್ ಕಂಟೆಸ್ಟೆಂಟ್ಸ್ ಅಂತ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಆಮೇಲೆ ಇವ್ರ ಮಗ ಅಖಿಲ್ ಗೋಂಡಿನ ಹೋಲ್ಡಿಗೆ ಹಾಕ್ತಾರೆ. ಆಮೇಲೆ 3 ಜನ ಗರ್ಲ್ಸ್ ಬರ್ತಾರೆ, ಸಂದೇಗೌಡ, ಗೌರಿ ಹಾಗೂ ಶ್ವೇತಾ. ಇವರಿಗೊಂದು ಟಾಸ್ಕ್ ಬರುತ್ತೆ. ಚಂದನ್ ಮತ್ತು ವಿನಯ್ ಗೌಡ ಅವರ ಪೈಕಿ ಯಾರನ್ನು ನಾಮಿನೇಟ್ ಮಾಡ್ತೀರಿ, ಯಾರನ್ನು ಸೇವ್ ಮಾಡ್ತೀರಿ, ಸೂಕ್ತ ಕಾರಣಗಳನ್ನು ಕೊಟ್ಟು ಈ ಒಂದು ಪ್ರಕ್ರಿಯೆನ ಮುಂದುವರಿಸಿ ಅಂತ ಒಂದು ಟಾಸ್ಕ್ ಬರುತ್ತೆ. ಮೊದಲಿಗೆ ಶ್ವೇತಾ ಅವರು ಬಂದು ನಾನು ವಿನಯ್ ಅವ್ರನ್ನ ಸೇವ್ ಮಾಡ್ತೀನಿ ಅಂತ ಹೇಳ್ತಾರೆ. ವಿನಯ್ ಮತ್ತು ಸಂಗೀತ ಅವರ ವಾರಲ್ಲಿ ಕನೆಕ್ಷನ್ಗಳನ್ನು ನೋಡಿದ್ದೀನಿ, ನನಗೆ ವಿನಯ್ ತುಂಬಾ ಇಷ್ಟ, ಅದಕ್ಕೆ ಇವರನ್ನು ನಾನು ಸೇವ್ ಮಾಡ್ತೀನಿ ಅಂತ ಹೇಳ್ತಾರೆ. ನಾನು ಚಂದನ್ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ, ಇವರು ನಾನು ಅಂದುಕೊಂಡ ಹಾಗೆ ಆ ಒಂದು ಶೋ ಅಲ್ಲಿ ಆಟ ಆಡಲಿಲ್ಲ, ಅದಕ್ಕೋಸ್ಕರ ನಾನು ಇವರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ನಂತರ ಗೌರಿ ಇವರು ವಿನಯ್ನ ಸೇವ್ ಮಾಡ್ತಾರೆ. ಇವರ ಅಗ್ರೆಷನ್ ಇವರ ಈ ಒಂದು ಅಗ್ರೆಷನ್ ಈ ಒಂದು ಸೀಸನ್ 10 ಅನ್ನೋ ಶೋ ಬೇರೆ ಲೆವೆಲ್ಗೆ ಹೋಗೋಯ್ತು ಇವರ ಒಂದು ಅಗ್ರೆಷನ್ ಇಂದ. ಅದಕ್ಕೋಸ್ಕರ ನಾನು ಇವ್ರನ್ನ ಸೇವ್ ಮಾಡ್ತಾ ಇದ್ದೀನಿ, ಚಂದನ್ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಇವರು ಸ್ಟ್ರಾಟಜಿ ಮಾಡ್ತಾರೆ ಗೇಮ್ಗಾಗಿ, ಇವರು ನನಗೆ ಟಾಪ್ ಕಂಟೆಸ್ಟೆಂಟ್ ಅಂತ ನನಗನ್ಸುತ್ತೆ, ಅದಕ್ಕೋಸ್ಕರ ನಾನು ಇವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಗೌರಿ ಅವರು. ನಂತರ ಬರ್ತಕ್ಕಂಥದ್ದೇ ಸಂದೇಗೌಡ. ಇವರು ಒಂಥರ ಡಿಫ್ರೆಂಟ್ ಆಗಿ ಕಂಡು ಬಂದ್ರು ಇಲ್ಲಿ. ಅವರಿಬ್ರು ವಿನಯ್ನ ಸೇವ್ ಮಾಡಿದ್ರೆ ಸಂದೇಗೌಡ ಅನ್ನೋರು ವಿನಯನ್ನ ನಾಮಿನೇಟ್ ಮಾಡ್ತಾರೆ. ಇವರು ಕೊಡ್ತಕ್ಕಂಥ ಕಾರಣ ಯಾವುದು ಅನ್ನೋದಾದ್ರೆ, ವಿನಯ್ ಅವರೇ ಬಿಗ್ ಬಾಸ್ಗೆ ಹೋದ್ಮೇಲೆ ಎಷ್ಟೇ ಕಷ್ಟ ಇದ್ರೂ ಅಲ್ಲಿ ಆಟ ಆಡಬೇಕು, ಅದು ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಅಂತ ಬಿಗ್ ಬಾಸ್ ಬಾಗಿಲು ತಟ್ಟೋದಲ್ಲ. ಒಂದು ಸ್ಟಾರ್ಟ್ಅಪ್ಗೆ ಇಟ್ ವಿಲ್ ಟೇಕ್ ಬ್ಲಡ್ ಆ್ಯಂಡ್ ಸ್ವೆಟ್. ನನ್ನ ಹತ್ರ 35 ಸ್ಟಾರ್ಟ್ಅಪ್ ಇದೆ ಅಂತ ಎಲ್ಲ ವ್ಯವಸ್ಥಾಪಕರಿಗೆ ಅವಮಾನ ಮಾಡಿದ್ರಿ ನೀವು, ಅಷ್ಟು ಕಂಪನಿಗಳಿಗೆ ಅವಮಾನ ಮಾಡಿದ್ದೀರಿ ನೀವು. ಸೊ ನೀವು ಬಿಗ್ ಬಾಸ್ಗೆ ಇರೋಕೆ ಲಾಯಕೇ ಇಲ್ಲ, ಅದಕ್ಕೋಸ್ಕರ ನಿಮ್ಮನ್ನು ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಖಡಕ್ ಆಗಿ ಈ ಸಂಧ್ಯಾ. ಸೊ ಹೀಗಿರುವಾಗ ಎಲ್ಲ ಜಡ್ಜಸ್ಗಳು ಸೇರ್ಕೊಂಡು ಶ್ವೇತಾನ ಮತ್ತು ಸಂದೇಗೌಡನ್ನ ರಿಜೆಕ್ಟ್ ಮಾಡ್ತಾರೆ, ಗೌರಿನ ಹೋಲ್ಡ್ಗೆ ಹಾಕ್ತಾರೆ. ಇಲ್ಲಿ ಜಡ್ಜಸ್ಗಳು ತುಂಬಾ ಮಿಸ್ಟೇಕ್ ಮಾಡಿರೋ ಅಂತ ನನಗನ್ಸುತ್ತೆ. ಇವರ 3 ಪೈಕಿ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂಡಿದ್ದು ಸಂದೇಗೌಡ ಅನ್ನೋರು. ಇವರನ್ನು ಯಾಕೆ ರಿಜೆಕ್ಟ್ ಮಾಡಿದ್ರು ಅನ್ನೋದೇ ಡೌಟು ನನಗೆ. ಇಲ್ಲಿವರೆಗೂ ಬಂದಿರುವಂಥ ಕಂಟೆಸ್ಟೆಂಟ್ಗಳ ಪೈಕಿ ಎಷ್ಟೋ ಫಾರ್ ಬೆಟರ್ ಆಗಿದ್ದಾರೆ ಈ ಬಿಗ್ ಬಾಸ್ಗೆ ಹೋಗೋಕೆ, ಆದರೂ ಇವರು ರಿಜೆಕ್ಟ್ ಆದ್ರು ಅನ್ನೋದೇ ಬೇಜಾರು ನನಗೆ. ವಯಸ್ಸು 50 ಆಗ್ತಾ ಬಂತು ಶ್ರುತಿ ಅಮ್ಮನಿಗೆ, ಅದಕ್ಕೆ ಅರಳು ಮರಳು. ಒಂದು ಸಲ ನಮ್ಮನ್ನ ಇಂಪ್ರೆಸ್ ಮಾಡಿ ಅಂತಾರೆ, ಇನ್ನೊಂದು ಸಲ ಜನರನ್ನ ಇಂಪ್ರೆಸ್ ಮಾಡಿ ಅಂತಾರೆ. ಈ ಸಂದೇಗೌಡಗೆ ಇವರು ರಿಜೆಕ್ಟ್ ಮಾಡಿದ್ದಕ್ಕೆ ಕಾರಣ ಕೇಳಿದ್ರೆ ನಾವು ಯಾವ ಕಡೆಯಿಂದ ನಗಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ ನಮಗೆ. ಅದೇನು ರೀಸನ್ ಅಂತಂದ್ರೆ, ಬೆಂಕಿ ನಿಮ್ಮಲ್ಲಿ ಕಡಿಮೆ ಇದೆ, ಅದಕ್ಕೆ ನಿಮ್ಮನ್ನ ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಲ್ಲ, ನನಗೆ ಒಂದು ಡೌಟು, ಈ ಶ್ರುತಿ ಮೇಡಮ್ಗೆ ಕಣ್ಣು ಮತ್ತು ಕಿವಿಗಳು ಸರಿಯಾಗಿ ಕೆಲಸ ಮಾಡ್ತಾವ ಅಂತ. ಮತ್ತೆ ಇನ್ನೆಷ್ಟು ಪ್ರೂವ್ ಮಾಡ್ಬೇಕ್ರಿ ಆ ಹುಡುಗಿ ಅಂತ. ಅಷ್ಟು ಚೆನ್ನಾಗಿ ಖಡಕ್ಕಾಗಿ ಟಕ್ಕರ್ ಕೊಟ್ಟಿದ್ದಾಳೆ ವಿನಯ್ಗೆ ಇರೋ ಮ್ಯಾಟ್ರನ್ನ ಇಟ್ಕೊಂಡು. ಆದರೂ ಜಡ್ಜಸ್ಗಳಿಗೆ ಇವರು ಇಷ್ಟ ಆಗಲಿಲ್ಲ. ಆ್ಯಕ್ಚುಲಿ ಇವರಿಗೆ ಬೇಕಾಗಿರೋದು ಒಳ್ಳೆಯ ಟಫ್ ಕಂಟೆಸ್ಟೆಂಟ್ಸ್ ಅಲ್ಲ, ಬಕೆಟ್ ಹಿಡಿಯೋರು ಬೇಕಾಗಿದೆ ಇವರಿಗೆ. ಹಾಗೆ ಇವರನ್ನು ಹೊಗಳೋರು ಬೇಕು. ಅದಕ್ಕೆ ನಿನ್ನೆನೆ ನಾನು ಹೇಳಿದ್ದೆ, ಈ ಅಗ್ನಿ ಪರೀಕ್ಷೆಯ ಮೋರಲ್ ಆಫ್ ದ ಸ್ಟೋರಿ ಜಡ್ಜಸ್ನ ಹೊಗಳಿ ಸ್ಟಾರ್ ಪಡೀರಿ ಅಂತ ಇರಬೇಕಿತ್ತು ಅಂತ. ನನಗಂತೂ ತುಂಬಾನೇ ಡಿಸಪಾಯಿಂಟ್ ಆಯ್ತು. ನಂತರ ಬರ್ತಕ್ಕಂಥದ್ದೇ ಸಹನಾ ಡಾಕ್ಟರ್ ಮತ್ತು ಅಕ್ಷಯ ಅವತಾರ, ಇವರು ಸಹ ಡಾಕ್ಟರ್ ಅಂತೆ. ಸೊ ಇವರು ಏನೇನು ಮಾತಾಡಿದ್ರು ಅಂತ ನಮಗಂತೂ ಅರ್ಥನೇ ಆಗಲಿಲ್ಲ. ಆದ್ರೂ ಇಬ್ರನ್ನು ಹೋಲ್ಡಿಗೆ ಹಾಕಿದ್ದಾರೆ ಈ ಜಡ್ಜಸ್ಗಳು. ಇವರಲ್ಲಿ ಅದೇನು ಟ್ಯಾಲೆಂಟ್ ನಾವು ನೋಡೋಕೆ ಕಾಯ್ತಾವ್ರೋ ಏನೋ ಗೊತ್ತಿಲ್ಲಪ್ಪ ಈ ಜಡ್ಜಸ್ಗಳು. ಒಂದಿಷ್ಟು ಕಂಟೆಸ್ಟೆಂಟ್ಗಳು ಓದ ಪುಟ್ಟ ಬಂದ ಪುಟ್ಟ ಅನ್ನಂಗೆ ಹಿಂಗ್ ಬಂದ್ ಹಂಗೆ ಹೋಗ್ಬಿಡ್ತಾರೆ. ಇವರುಗಳ ನಡುವೆ ಪ್ರಿಯಾಂಕಾ ಮತ್ತು ದೀಪಕ್ ರಾಜ್ ಅವರು ಹೋಲ್ಡಿಗೆ ಹಾಕ್ತಾರೆ. ಸೊ ಫೈನಲಿ 60 ಜನರ ಪೈಕಿ 5 ಜನ ಕಂಟೆಸ್ಟೆಂಟ್ಗಳು ಸ್ಟಾರ್ ತಗೊಂಡಿದ್ದಾರೆ, 11 ಜನ ಸೆಲೆಕ್ಟ್ ಆಗಿದ್ದಾರೆ, 13 ಜನ ಹೋಲ್ಡಲ್ಲಿದ್ದಾರೆ ಇವರ ಪೈಕಿ.